ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಪ್ರತಿದಿನ ಒಂದೊಂದು ಎಪಿಸೋಡನ್ನು ಕೊಡ್ತಾಯಿದ್ದೀನಿ. ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅನೇಕ ವಸ್ತುಗಳಿಂದ ನಮ್ಮ ಕಾಯಿಲೆಗಳು ವಾಸಿ ಮಾಡ್ಕೊಳ್ಬೋದು. ಅದನ್ನು ಬಿಟ್ಟು ನಾವು ರಾಸಾಯನಿಕ ಮೂರೋದಾಗ ಇನ್ನು ಕಾಯಿಲೆಗಳು ತರಿಸ್ಕೊತೀವಿ. ನಾವು ಪ್ರತಿಯೊಬ್ಬರು ಅಷ್ಟೇ. ಈಗ ಬೆಲ್ಲ ಮಾಡ್ತಾರೆ, ಮೋಸ. ಅದು ಸಕ್ಕರೆಯಿಂದ ಬೆಲ್ಲವನ್ನು ತಯಾರು ಮಾಡ್ತಾರೆ, ಅದು ತಪ್ಪು. ಅದೆಲ್ಲ ಮೋಸ. ಕಬ್ಬಿನ ರಸದಿಂದ ಬೆಲ್ಲ ಮಾಡೋದು ಒಳ್ಳೆಯದು, ಅದರಲ್ಲೂ ರಾಸಾಯನಿಕ ಹಾಕಬಾರ್ದು. ಈಗ ನಮ್ಮವ್ರು ಏನು ಮಾಡ್ತಾರೆ ಅಂದರೆ, ಕಲ್ಲರ್ ನೋಡಿಬಿಟ್ರೆ ಸಕ್ಕತ್ತಿಂತ ಇದು ಮಾಡಿ ಅದನ್ನು ಜಾಸ್ತಿ ಕೊಂಡ್ಕೊತಾರೆ, ಪರ್ಚೇಸ್ ಮಾಡ್ತಾರೆ. ಆಗೇನು ಮಾಡ್ತಾರೆ, ಯಾವ ಸೇಲ್ ಆಗುತ್ತೋ ನಾವು ಅದನ್ನೇ ತಯಾರು ಮಾಡ್ತೀವಿ ಅಂತ ಈ ಬೆಲ್ಲ ಮಾಡೋರು ಸಕ್ಕರೆಯಿಂದಲೇ ಮಾಡ್ತಾರೆ. ಆ ಥರ ವಸ್ತುಗಳನ್ನು, ಆ ಥರ ತಿಂಡಿಗಳನ್ನು ನಾವು ತಿನ್ನಬಾರ್ದು. ಈಗ ಮೂಲವ್ಯಾಧಿ ಅಂತಾರೆ, ಕಾನ್ಸ್ಟಿಪೇಷನ್ ಅಂತಾರೆ. ಈ ಮೂಲವ್ಯಾಧಿಗೆ ನಾನಾ ರೀತಿಯ ಜನಗಳು ಏನೇನೋ ಈ ಪೈಲ್ಸ್ ಅಂತ ಅದಿನ್ನೊಂದು ಮತ್ತೊಂದು ಆಪ್ರೇಷನ್ಸ್ ಅಂತ ಅದೇ ಇದನ್ನು ಮಾಡ್ಕೊತಾರೆ. ಅದಕ್ಕೆ ಒಂದು ಶುದ್ಧವಾದ ಬೆಲ್ಲ ಮತ್ತು ಈರುಳ್ಳಿ 12 ಗ್ರಾಮು, ಬೆಲ್ಲ ಒಂದು 10 ಗ್ರಾಮು. 12 ಗ್ರಾಮು ಈರುಳ್ಳಿ, ಇದು 12 ಗ್ರಾಮ್ ಇದೆ ಈರುಳ್ಳಿ. ಬೆಲ್ಲ ಒಂದು 10 ಗ್ರಾಮ್ ಎತ್ಕೊಂಡು ಸಣ್ಣ ಕಟ್ ಮಾಡಿ, ಈ ಬೆಲ್ಲ ಪುಡಿ ಮಾಡಿ ಅದನ್ನು ಎರಡು ಮಿಶ್ರಣ ಮಾಡಿ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಒಂದು 15-20 ದಿವಸ ಸೇವನೆ ಮಾಡ್ತಾ ಬಂದರೆ ಎಂತಹ ಪೈಲ್ಸ್ ಇರಲಿ, ಮೂಲವ್ಯಾಧಿ ಇರಲಿ, ಅದನ್ನು ನಾಶಪಡಿಸೋ ಶಕ್ತಿ ಈ ಎರಡಿಗಿದೆ. ಆದರೆ ಬೆಲ್ಲ ಸ್ವಲ್ಪ ಹೀಟೇ, ಇಲ್ಲ ಅಂತಿಲ್ಲ. ಆ ಹೀಟನ್ನು ಈ ಈರುಳ್ಳಿ ಏನು ಮಾಡ್ತದೆ, ಕಡಿಮೆ ಮಾಡ್ತದೆ. ಸ್ನೇಹಿತರೆ, ಇಂತಹ ಒಂದು ರೆಮಿಡಿಗಳನ್ನು ನಾವು ಹುಡುಕಾಡಿಕೊಂಡು ಸೇವನೆ ಮಾಡೋದ್ರಿಂದ ನಮಗೆ ಎಷ್ಟೋ ಅನುಕೂಲಕರ. ಅದನ್ನು ಬಿಟ್ಟು ನಾವು ರಾಸಾಯನಿಕ ಮೂರು ಹೋಗಿ ರಾಸಾಯನಿಕವನ್ನು ಸೇವನೆ ಮಾಡ್ತಾ ಬಂದು ಟ್ಯಾಬ್ಲೆಟು ಅದು ಇದು ಮತ್ತೊಂದು ಇನ್ನೂ ಅನೇಕ ರೀತಿಯ ಕಾಯಿಲೆಗಳನ್ನು ತರಿಸ್ಕೊತೀವಿ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಟಲಿ, ಪ್ರತಿಯೊಬ್ಬರು ಅವ್ರ ಮನೆಗೆ ನಮಸ್ಕಾರ ಸ್ನೇಹಿತರೆ.